ಹಾಯ್ ಹಲೋ ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೆಟ್ಟಿ. ವಿಡಿಯೋ ಮೇ ಬಿ ಪಾರ್ಟ್ 2 ಬರ್ಬೋದು. ಈ ವಿಡಿಯೋದಲ್ಲೇ ನಾನು ತೋರಿಸ್ತೀನಿ ನಿಮ್ಗೆ ಆಡ್ಸೆನ್ಸ್ ಅಂದ್ರೆ ಏನು. ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೆಟ್ಟಿ. ಸೊ ಗೂಗಲ್ ಆಡ್ಸೆನ್ಸ್ ಅಂದ್ರೆ ಏನು? ಸೊ ಅಂದ್ರೆ ಎಕ್ಸಾಂಪಲ್ ಇವಾಗ ಹೇಳ್ತೀನಿ ನೋಡಿ. ಇವಾಗ ನಂದು ಓಪೋ ಮೊಬೈಲ್ ಇವಾಗ ಹೊಸ ಬ್ರ್ಯಾಂಡ್. ನನ್ನ ಹೊಸ ಬ್ರ್ಯಾಂಡ್ ನ ಪ್ರಮೋಟ್ ಮಾಡ್ಬೇಕು, ಜನಗಳಿಗೆ ಗೊತ್ತಾಗ್ಬೇಕು. ಅದು ಹೇಗೆ, ಯಾವ್ದ್ರಿಂದ ಗೊತ್ತಾಗುತ್ತೆ? ಸೊ ನಾನು ಇವಾಗ ಯೂಟ್ಯೂಬ್ ಅವ್ರದ್ದು ಸಪೋರ್ಟ್ ತಗೊಂಡು ನಾನು ಇಷ್ಟು ಅಂತ ಅನ್ಬಿಟ್ಟು ಯೂಟ್ಯೂಬ್ ಅವ್ರನ್ನ ಇದ್ ಮಾಡ್ಕೊಂಡಿರ್ತೀನಿ. ಸೊ ಓಕೆನಾ, ಅರ್ಥ ಆಗ್ತಿದ್ಯಾ? ನಾನು ಎಕ್ಸಾಂಪಲ್ ಕೊಡ್ತಿರೋದು ಅಷ್ಟೇನೆ, ಇದ್ರ ಬಗ್ಗೆ ನನ್ಗೆ ಅಷ್ಟು ಕ್ಲಾರಿಟಿ ಇಲ್ಲ, ಎಕ್ಸಾಂಪಲ್ಗೆ ಅಷ್ಟೇ ಹೇಳ್ತಿರೋದು. ಸೊ ಅದು ನನ್ನ ಹೊಸ ಇದನ್ನ ನಾನು ಪ್ರಮೋಟ್ ಮಾಡ್ಬೇಕು ಅಂತ ಅಂದ್ರೆ ನನ್ಗೆ ಯಾವ್ದಾದ್ರು ಒಂದು ಸೋಷಿಯಲ್ ಮೀಡಿಯಾ ಕಂಟೆಂಟ್ ಇರುವ ಆಪ್ ಇರ್ಬೇಕು. ಅದು ಪಬ್ಲಿಕ್ ಆಗಿ ಯಾರು ತುಂಬಾ ನೋಡ್ತಿರ್ತಾರೆ ಅದ್ರಲ್ಲಿ ನನ್ನ ಒಂದು ಹೊಸ ಒಂದು ಮೊಬೈಲ್ ಪ್ರಮೋಟ್ ಮಾಡ್ತಿದ್ದೀನಿ. ಸೊ ಅದು ಬಂದ್ಬಿಟ್ಟು ನಮ್ಗೆ ಯೂಟ್ಯೂಬ್ ಅಂತಾನೆ ಇಟ್ಕೊಳ್ಳಿ. ಯೂಟ್ಯೂಬ್ ಕಡೆಯಿಂದ ನಮ್ಗೆ ಅದನ್ನ ಪ್ರಮೋಟ್ ಮಾಡ್ಬೇಕು. ಯೂಟ್ಯೂಬ್ ಅವರು ಅದೇ ತರನೇ ಅಷ್ಟೇ, ಯೂಟ್ಯೂಬ್ ಅವರು ನಮ್ಗೆ ಗೂಗಲ್ ಆಡ್ಸ್ ನ ನಮ್ಮ ಒಂದು ಚಾನಲ್ಗೆ ಹಾಕ್ತಾರೆ. ನಮ್ಮ ಒಂದು ಚಾನಲ್ಗೆ ಹಾಕಿದ್ರೆ ಅದರಿಂದ ನಮ್ಗೆ ಅರ್ನಿಂಗ್ಸು ಆಗುತ್ತೆ ಆಡ್ಸ್ ಇಂದ. ಸೊ ಅದನ್ನ ನಮ್ಗೆ ಗೂಗಲ್ ಆಡ್ಸ್ ಅಂತ ಅಂತೀವಿ ಅಷ್ಟೇನೆ. ಸೊ ನನ್ನ ಒಂದು ಪ್ರಾಡಕ್ಟ್ ನಿಮ್ಮ ಒಂದು ಚಾನಲ್ಗೆ ಹಾಕಿದ್ರೆ ಅದರಿಂದ ನಮ್ಗೆ ಅರ್ನಿಂಗ್ಸು ಆಗುತ್ತೆ ಆಡ್ಸ್ ಇಂದ. ಸೊ ಅದನ್ನ ನಮ್ಗೆ ಗೂಗಲ್ ಆಡ್ಸ್ ಅಂತ ಅಂತೀವಿ ಅಷ್ಟೇನೆ. ಸೊ ನನ್ನ ಒಂದು ಪ್ರಾಡಕ್ಟ್ ನಿಮ್ಮ ಒಂದು ಇದಕ್ಕೆ ಆ ಚಾನಲ್ ಅಲ್ಲಿ ಓಡ್ಬೇಕು, ಅದು ಯೂಟ್ಯೂಬ್ ಅವರು ನಿಮ್ಗೆ ಹಾಕೊಡ್ತಾರೆ. ಸೊ ಇದು ಗೂಗಲ್ ಆಡ್ಸೆನ್ಸ್ ಅಂತ ಅಂದ್ರೆ. ಸೊ ಬೇರೆ ಏನೇನಿಲ್ಲ. ಗೂಗಲ್ ಆಡ್ಸೆನ್ಸ್ ಅಂತ ಅಂದ್ರು ಆಡ್ಸೆನ್ಸ್ ಸ್ವಲ್ಪ ಸೇಮ್ ಇದೆ, ಬೇರೆ ಏನೇನಿಲ್ಲ. ಸೊ ಇದು ಆಡ್ಸೆನ್ಸ್ ಪಿನ್ ನನ್ಗೆ ಬಂದಿದ್ದು, ಫಾರ್ಮ್ ತೋರಿಸಿದ್ನಲ್ಲ ನಾನು ನಿಮ್ಗೆ. ಸೊ ಆಡ್ಸೆನ್ಸ್ ಪಿನ್ ಅದು. ಈ ಆಡ್ಸ್ಗೆ ಸೊ ಕಂಪ್ಲೀಟ್ ಗೂಗಲ್ ಆಡ್ಸೆನ್ಸ್ಗೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಸೊ 1000 ಸಬ್ಸ್ಕ್ರೈಬರ್ ಆಗ್ಬೇಕು. ಫಸ್ಟ್ ಸ್ಟೆಪ್ ಇದನ್ನ ನಿಮ್ಗೆ ಎಲ್ಲರಿಗೂ ಕ್ಲಿಯರ್ ಮಾಡ್ಬೇಕು. ಫಸ್ಟ್ ಎಲ್ಲಾರು ಪಾಪ 4000 ಅಂತಾನೆ ಅಂತಿದ್ದೀರಾ. ಆಕ್ಚುಲಿ 4000 ಮಾಡ್ಬೇಕು, ಮಾಡಬಾರ್ದು ಅಂತ ಹೇಳ್ತಿಲ್ಲ. ಸೊ ನಮ್ಗೆ ಆಪ್ಷನ್ ಕೊಟ್ಟಿದ್ದಾರೆ ನೋಡಿದೀರಾ, 500 ಸಬ್ಸ್ಕ್ರೈಬರು, ನೆಕ್ಸ್ಟ್ ನಮ್ಗೆ 3000 ವಾಚಿಂಗ್ ಅವರು. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಅಲ್ಲಿ ನಮ್ಗೆ 1000 ಸಬ್ಸ್ಕ್ರೈಬರ್ 4000 ವಾಚಿಂಗ್ ಅವರ್ ಆಗ್ಬೇಕು. ಫಸ್ಟ್ ಟಾರ್ಗೆಟ್ ನಮ್ದದು. ಫಸ್ಟ್ ಟಾರ್ಗೆಟ್ ಅಲ್ಲ, ಅದೇ ನಮ್ಗೆ ಬೋನೋ ಆಕ್ಚುಲಿ ಹೇಳ್ಬೇಕು ಅಂತ ಅಂದ್ರೆ. ಸೊ 1000 ಸಬ್ಸ್ಕ್ರೈಬರ್ 4000 ಮಾಡ್ಲೇಬೇಕು, ಅದು ಕೂಡ ಕಂಪಲ್ಸರಿ, ಮಾಡ್ತೀರಾ ಇರ್ಬಾರ್ದು ಅಂತ ಹೇಳ್ತೀರಾ. ಸೊ ಅದ್ರಿಂದ ನಿಮ್ಗೆ ಇವಾಗ ಫಸ್ಟ್ ಸ್ಟೆಪ್ ಅಲ್ಲಿ ನಾನು ಹೇಳ್ತಿದ್ದೀನಲ್ಲ, ಇದಿಷ್ಟು ನೀವು ಕಂಪ್ಲೀಟ್ ಮಾಡ್ಕೊಳ್ತಾ ಅಂತ ಅಂದ್ರೆ ನಿಮ್ಗೆ ಬೆನಿಫಿಟ್ಸ್ ಏನಪ್ಪಾ ಅಂತ ಅಂದ್ರೆ, ಆರಾಮ್ಸೆ ನಿಮ್ಗೆ ಮೆಂಬರ್ಶಿಪ್ ಇದೆ, ಸೂಪರ್ಸ್ ಇದೆ, ಸೂಪರ್ ಥ್ಯಾಂಕ್ಸ್ ಇದೆ, ಸೂಪರ್ ಗಿಫ್ಟಿಂಗ್ ಕೂಡ ಇದೆ ಅದರಲ್ಲಿ. ಅದು ನಿಮ್ಮ ಫಸ್ಟ್ ಸ್ಟೆಪ್ ಅಲ್ಲಿ ಸಿಗೋ ನಿಮ್ಮ ಅರ್ನಿಂಗ್ ಅದು. ಸೊ ನಿಮ್ಗೆ ಆಕ್ಚುಲಿ ನೆಕ್ಸ್ಟ್ ಇನ್ನ 1000 ಸಬ್ಸ್ಕ್ರೈಬರ್ 4000 ಎಲ್ಲ ಕಂಪ್ಲೀಟ್ ಆದ್ಮೇಲೆ $10 ಇದ್ರ ಜೊತೆ ಕಂಪ್ಲೀಟ್ ಆಗ್ಬೇಕು. ಆಕ್ಚುಲಿ $10 ಕಂಪ್ಲೀಟ್ ಆಗ್ಬೇಕು, ಬಟ್ ತುಂಬಾ ಜನ ಹೇಳ್ತಿದ್ದಾರೆ $3 ಅಂತ. ಸೊ ನನಗೆ ಅದು ಕ್ಲಾರಿಟಿ ಇಲ್ಲ. ನನಗಾಗಿದೆ ಆಕ್ಚುಲಿ $10 ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ 1000 ಸಬ್ಸ್ಕ್ರೈಬರ್ ನನ್ಗೆ ಆಲ್ರೆಡಿ ದಾಟಿದ್ರು. ಇನ್ನ ನಂದು ಬರೀ 3000 ವಾಚಿಂಗ್ ಅವರ್ ಅಷ್ಟೇ ಆಗಿದ್ದು. ಇಷ್ಟೇ ನಂದು ಆಗಿದ್ದು. ಅದಾದ್ಮೇಲೆ ನಾನು ಅಪ್ಲೈ ಮಾಡ್ಕೊಂಡೆ. ಬೇಕಿದ್ರೆ ನಂದು ಆಕ್ಚುಲಿ 3000 ಕಂಪ್ಲೀಟ್ ಎಲ್ಲ ಆಗಿ 24th ಮಾರ್ಚ್ಗೆ ನಂದು ಮೋನೋ ಆಗಿದ್ದು. ನಂದು 3000ಗೆ ಅಪ್ಲೈ ಮಾಡಿದ್ದು. ಸೊ ನಾನು ನಿಮ್ಗೆ ತೋರಿಸ್ತೀನಿ, 4000 ಇನ್ನು ಕಂಪ್ಲೀಟ್ ಆಗಿದ್ದಿಲ್ಲ ನನ್ಗೆ. ಒಂದು 4000 ಕಂಪ್ಲೀಟ್ ಆಗಿದ್ದೆ ಹೋದ್ ಮಂತ್ ಅಂತ ಅನ್ಕೊಳ್ತೀನಿ. ಹೋದ್ ಮಂತ್ ಎಂಡಿಂಗ್ ಅಲ್ಲ, ಅಥವಾ ಈ ಜೂನ್ ಸ್ಟಾರ್ಟಿಂಗ್ ಅಲ್ಲಿ ಅಂತ ಅನ್ಸುತ್ತೆ. ಜೂನ್ 4th 7th, ಹೌದು ಜೂನ್ 7th ನಂದು 4000 ಕಂಪ್ಲೀಟ್ ಆಗಿತ್ತು. ಅವಾಗೆ ನಂದು ಕಂಪ್ಲೀಟ್ ಆಗಿತ್ತು, ಅಲ್ಲಿವರೆಗೂ ಕಂಪ್ಲೀಟ್ ಆಗಿರ್ಲಿಲ್ಲ. ಸೊ ಇನ್ನು ಟಿಪ್ಸ್ ಕೇಳ್ತಾ ಇದ್ರು. ಟಿಪ್ಸ್ ಕೇಳೋಷ್ಟು ಏನಿಲ್ಲ, ವಿಡಿಯೋಸ್ ಹಾಕ್ತಾ ಇರಿ, ಆಟೋಮೆಟಿಕ್ ಆಗಿ ವಿಡಿಯೋಸ್ ಆಗ್ತಾ ಇದ್ರೆ ಯಾವ್ದಾರು ಒಂದು ವಿಡಿಯೋ ವೈರಲ್ ಆಗುತ್ತೆ. ಆಮೇಲೆ ಲೈವ್ ಮಾಡ್ತೀರಾ ನೀವು, ಲೈವ್ ನ ಮಾಡಿ ಆದಷ್ಟುನು. ಯಾಕಂದ್ರೆ ವಿಡಿಯೋಸ್ ರೀಚ್ ಆಗಿಲ್ಲ ಅಂತ ಅಂದ್ರೆ ನಿಮ್ಮ ಲೈವ್ ಇಂದನೂ ಕೂಡ ರೀಚ್ ಆಗ್ಬೋದು ನೀವು ಜನಕ್ಕೆ ಅಂತ ಹೇಳ್ತೀನಿ ನಾನು. ಸೊ ತುಂಬಾ ಜನ ಬ್ಯಾಡ್ ಕಮೆಂಟ್ ಮಾಡೋರು ಬರ್ತಾರೆ, ನನ್ಗೂ ಕೂಡ ತುಂಬಾ ಜನನೇ ತುಂಬಾ ತರ ಅಂದಿದ್ದಾರೆ. ನೆಕ್ಸ್ಟ್
ಒಬ್ರು ಅಂದಿದ್ರು ನನ್ಗೆ, ಫ್ಯಾಮಿಲಿ ಮೆಂಬರ್ಸ್ನ ಇಂಟ್ರಡ್ಯೂಸ್ ಮಾಡಬಾರ್ದು, ಸೊ ಫ್ಯಾಮಿಲಿ ಮೆಂಬರ್ಸ್ನ ಯೂಟ್ಯೂಬ್ ಅಲ್ಲಿ ಇಂಟ್ರಡ್ಯೂಸ್ ಮಾಡಬಾರ್ದು, ಹಾಗೆ ಹೀಗೆ, ಸೊ ಬದನೆಕಾಯಿ ಹಾಳು ಮೂಡು ಅಂತ ಎಲ್ಲ ಹೇಳಿದ್ರು. ಆ ತರ ಏನು ಇಲ್ಲ, ಆ ತರ ಏನು ಇಲ್ವೇ ಇಲ್ಲ ಹೇಳ್ಬೇಕು ಅಂತ ಅಂದ್ರೆ. ಸೊ ಲೈವ್ ಮಾಡ್ತೀರಾ, ಲೈವ್ ಮಾಡಿ, ಆರಾಮ್ಸೆ ಲೈವ್ ಮಾಡಿ ಕುತ್ಕೊಂಡಿ, ಅಥವಾ ವಿಡಿಯೋಸೇ ಇಲ್ಲ, ನನ್ಗೆ ಮನೇಲಿ ಲೈವ್ ಮಾಡಕ್ಕೆ ಪರ್ಮಿಷನ್ ಇಲ್ಲ, ನಾನು ವಿಡಿಯೋಸೇ ಮಾಡ್ತೀನಿ ಅನ್ನೋರಿದ್ರೆ ವಿಡಿಯೋಸೇ ಮಾಡಿ, ಆರಾಮ್ಸೆ ಮಾಡಿ. ಸೊ ಯಾವ್ದೋ ಒಂದು ಒಟ್ನಲ್ಲಿ ನಿಮ್ಮ ವಿಡಿಯೋ ಅಥವಾ ಲೈವ್ ಜನಕ್ಕೆ ಒಂದಲ್ಲ ಒಂದು ಟೈಮು ಶಾರ್ಟ್ಸ್ ಕೂಡ ಹಾಕಿ, ಶಾರ್ಟ್ಸ್ ಕೂಡ ಅರ್ನಿಗೆ ಯೂಸ್ ಇದೆ. ತುಂಬಾ ಜನ ಇದು ಕೂಡ ಅನ್ಕೊಂಡಿದ್ದಾರೆ ಶಾರ್ಟ್ಸ್ ಇಂದ ನಮ್ಗೆ ಯೂಸ್ ಇಲ್ಲ ಅಂತ. ಶಾರ್ಟ್ಸ್ ಇಂದನೂ ನಮ್ಗೆ ಅರ್ನಿಂಗ್ ಆಗುತ್ತೆ. ನಾನು ಈ ಆಡ್ಸ್ ಹೇಳಿದ್ನಲ್ಲ, ಆಡ್ಸ್ ಇಂದ ನಮ್ಗೆ ಅರ್ನ್ ಆಗುತ್ತೆ. ಸೊ ಆಡ್ಸ್, ನನ್ನ ಆಡ್ಸ್ ನೋಡ್ತಾ ಇದ್ರೆ, ಆಡ್ಸ್ ಸ್ಕಿಪ್ ಮಾಡ್ದಂಗ್ ನೋಡಿದ್ರೆ ಮಾತ್ರ ನಿಮ್ಗೆ ಅದು ಕೌಂಟ್ ಆಗೋದು. ಆಡ್ಸ್ ಸ್ಕಿಪ್ ಮಾಡ್ತು ಅಂದ್ರೆ ನಿಮ್ಗೆ ಸ್ವಲ್ಪ ಕಮ್ಮಿ ಬರುತ್ತೆ ಅಂತ ನಾನು ಹೇಳೋದಷ್ಟೇನೆ. ಒಟ್ನಲ್ಲಿ ಆಡ್ಸ್ ಇಂದ ನಿಮ್ಗೆ ಅರ್ನ್ ಇದೆ ಅಷ್ಟೇನೆ ನಾನು ಹೇಳ್ಬೋದು. ಇನ್ನ ನೆಕ್ಸ್ಟ್ ನನ್ನ ಫಸ್ಟ್ ಪೇಮೆಂಟ್ ಬಂತ ಅಂತ ಕೇಳ್ತಿದ್ರಿ. ಇನ್ನ ಡಾಲರ್ಸ್ ಎಲ್ಲ ಕಂಪ್ಲೀಟ್ ಆಗ್ಬೇಕು, ಬಂತು ಅಂತ ಅಂದ್ರೆ ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡ್ಬಿಟ್ಟು ಹಾಕ್ತೀನಿ. ನಾನು ಎಂತೆಂದನ್ನು ವಿಡಿಯೋ ಮಾಡ್ಬಿಟ್ಟು ಹಾಕಿದೀನಿ, ಇದನ್ನು ವಿಡಿಯೋ ಮಾಡ್ತೀರಾ ಇರ್ತೇನೆ, ನಾನು ವಿಡಿಯೋ ಮಾಡಿ ಹಾಕ್ತೀನಿ ಖಂಡಿತವಾಗ್ಲೂ ನಾನು. ಯಾವ್ದಕ್ಕೂ ಕುಗ್ಬೇಡಿ ಅಷ್ಟೇ ಹೇಳೋದು. ತುಂಬಾ ಜನ ಬ್ಯಾಡ್ ಕಮೆಂಟ್ ಮಾಡ್ತಾರೆ ಅಂತ ಲೈವ್ನು ಬಿಟ್ಬಿಡ್ತಾರೆ, ವಿಡಿಯೋನು ಬಿಟ್ಬಿಡ್ತಾರೆ. ಇದ್ರಿಂದ ಅವ್ರಿಗೇನು ಲಾಸ್ ಇಲ್ಲ, ನಿಮ್ಗೆ ಲಾಸ್ ಆಗೋದು. ಅವ್ರ ಆರಾಮ್ಸೆ ಖುಷಿಯಾಗಿ ನಿಮ್ಮನ್ನ ಹಾಳು ಮಾಡಿ ಅವ್ರಲ್ಲಿ ಖುಷಿಯಾಗಿರ್ತಾರೆ, ನೀವು ಕುಗ್ಗೋಗ್ಬಿಟ್ಟಿರ್ತೀರ. ಸೊ ಅದಕ್ಕೆ ಹೇಳ್ತಿರೋದು, ಅವ್ರ ಆರಾಮ್ಸೆ ಖುಷಿಯಾಗಿ ಇರ್ತಾರೆ, ನೀವು ನಿಮ್ದನ್ನ ಏನಿದೆ ಅದನ್ನ ಬಿಡ್ಬೇಡಿ ಅಷ್ಟೇ ನಾನು ಹೇಳ್ತಿರೋದು. ಅವರಿಗೆ ಒಂದು ವೀಕ್ನೆಸ್ ನೀವು ಬಿಟ್ಕೊಟ್ಟಂಗಾಗುತ್ತೆ ಅಷ್ಟೇ. ಸೊ ನನ್ಗಾದ್ರೆ ನನ್ ಮಗಳು ಇವಾಗ ಸ್ಕೂಲ್ಗೆ ಹೋಗ್ತಿದ್ದಾಳೆ, ನಂದು 4000 ಕಂಪ್ಲೀಟ್ ಆಯ್ತು. ನಾನು ಇವಾಗ ವಿಡಿಯೋಸ್ ಹಾಕ್ಬೇಕು ಅಂತ ಅನ್ಕೊಂಡಿದೀನಿ, ವಿಡಿಯೋಸ್ ಹಾಕ್ತಿದ್ದೀನಿ. ಸೊ ಲೈವ್ಗೆ ನನ್ಗೆ ವಿಡಿಯೋಸ್ ಹಾಕಕ್ಕೂ ಕೂಡ ಟೈಮ್ ಸಿಗ್ತಾ ಇಲ್ಲ, ಯಾಕಂದ್ರೆ ಅವಾಗೆಲ್ಲ ಕೂಡ ಮಗ್ಳಿಗೂ ಟೈಮ್ ಕೊಡಕ್ಕಾಗಿಲ್ಲ. ಇವಾಗ ಆದ್ರೂ ಅಟ್ಲೀಸ್ಟ್ ಮಕ್ಳಿಗ್ ಟೈಮ್ ಕೊಡ್ಬೇಕಲ್ವಾ. ಮಕ್ಳೇ ನಮ್ಗೆ ಮೇಯ್ನು, ಮಕ್ಕಳು, ಮನೆ ಫ್ಯಾಮಿಲಿ ಮೆಂಬರ್ಸ್ ನಮ್ಗೆ ಅವರೇ ಮೇಯ್ನು ಅಲ್ವಾ. ಸೊ ಅವ್ರಿಗೂ ಕೂಡ ಟೈಮ್ ಕೊಡ್ಬೇಕು ನಾವು. 24 ಗಂಟೆ, ನಾನು ಇದನ್ನು ಒಂದ್ ಹೇಳೋದು ಅಷ್ಟೇನೆ. ತುಂಬಾ ಜನಕ್ಕೂ ಇದರಿಂದನೂ ಸ್ವಲ್ಪ ಜಗಳಗಳಾಗಿದೆ. ಆ 24 ಗಂಟೆ ನೀನ್ ಮೊಬೈಲ್ ಇಟ್ಕೊಂಡೆ ಕೂತ್ಕೊಳ್ತೀಯಾ, ಸಪೋರ್ಟ್ ಮಾಡ್ತಾ ಇದೀಯಾ ಅವ್ರಿಗೆ ಇವ್ರಿಗೆ ಅಂತ ಎಲ್ಲ ಅಂತಿರ್ತೀರಾ. ಸೊ ನಾನು ಹೇಳೋದೇನ್ ಗೊತ್ತಾ, ಹೋಗಿ ಬೇರೆಯವ್ರ ಲೈಫ್ ಹೋಗಿ ಸಪೋರ್ಟ್ ಮಾಡಿ, ಒಂದ್ 5-10 ನಿಮಿಷ ಮಾಡಿ, ಇವತ್ತು ಒಂದ್ 1/4 ಗಂಟೆ ಮಾಡಿ. ಮತ್ತೆ ಇನ್ನೊಂದು ಏನ್ ಮಾತಾಡ್ಬೇಕು ಅಂತ ಅಂದ್ರೆ, ಈಗ ಹೇಗೆ ಗೊತ್ತಾ, ಈಗ ನಾವು ಒಬ್ರು ಲೈವ್ಗೆ ಹೋಗಿ ಸಪೋರ್ಟ್ ಮಾಡ್ತಿದೀವಿ ಅಂತ ಅಂದ್ರೆ ಅವರಿಗೆ ಬೆಲೆ ಕೊಡಿ, ರೆಸ್ಪೆಕ್ಟ್ ಕೊಡಿ. ಯಾವಾಗ್ಲೂ ಅಷ್ಟೇ ನಾನು ಹೇಳ್ತೀನಿ, ರೆಸ್ಪೆಕ್ಟ್ ಕೊಡಿ ಆಯ್ತಾ. ಅವ್ರು ಬಂದಿದ ತಕ್ಷಣ ಅನ್ನೋ ತರ ಮಾತಾಡ್ಬೇಡಿ ಆ ತರ. ಯಾಕಂದ್ರೆ ಅವ್ರಿಗೂ ಅವ್ರೆಲ್ಲಾ ಕೆಲ್ಸಗಳನ್ನ ಬಿಟ್ಬಿಟ್ಟು ನಿಮ್ಮ ಲೈಫ್ಗೆ ಬಂದು ಸಪೋರ್ಟ್ ಮಾಡಕ್ಕಲ್ವಾ ಬಂದಿರೋದು. ಇಗ್ನೋರೆನ್ಸ್ ಜಾಸ್ತಿ ಅನ್ನೋ ತರ ಮಾಡ್ಬೇಡಿ ಹಾಗೆ. ಇಷ್ಟ ಆಯ್ತಾ. ಅವ್ರು ಬಂದಿಲ್ಲ ಅಂತ ಅನ್ಬಿಟ್ರೆ ಆಕಾಶನೇ ತಲೆ ಮೇಲೆ ಬಿದ್ದು ಹೋಯ್ತು ಅನ್ನೋ ತರ ಅವ್ರು ಎಲ್ಲಾರು ಇನ್ನೊಂದ್ ಲೈವ್ ಅಲ್ಲಿ ಕಾಣಿಸಿದ್ರೆ, ಒಳ್ಳೆ ನಿಮ್ಮನ್ನ ಸಾಲ ಇಸ್ಕೊಂಡಿರ್ತಾರಲ್ಲ, ಸಾಲ ಇಸ್ಕೊಂಡಾಗ ಹಿಂದೆ ಬಿದ್ದಿರ್ತಾರಲ್ಲ ಈ ಓನರ್ಗಳು, ಆ ತರ ಆಯ್ತು ಕತೆ ನಿಮ್ದು. ನನ್ ಲೈವಿಗೆ ಬಂದಿಲ್ಲ ನೀವು, ನನ್ ಲೈವಿಗೆ ಇದ್ ಮಾಡಿಲ್ಲ, ಬೇರೆಯವ್ರ ಲೈವ್ ಅಲ್ಲಿ ಇದ್ರೆ ನೀವು ಹಂಗಿದ್ರಿ. ಸೊ ಹಂಗೆ ಹೇಳೋದು. ಯಾರಿಗೂ ಅಗ್ರಿಮೆಂಟ್ ಹಾಕಿ ಕೊಟ್ಟಿಲ್ಲ ಅಲ್ಲ, ಲೈವಿಗೆ ನಾವು ಬರ್ತೀವಿ ಅಂತ ಅಂದ್ರೆ ಅವ್ರ ಎಲ್ಲಾ ಕೆಲ್ಸಗಳನ್ನ ಬಿಟ್ಬಿಟ್ಟು ನಿಮ್ ಲೈವ್ ಅಲ್ಲೇ ಇರ್ಬೇಕು ಅನ್ನೋ ಲೆಕ್ಕದಲ್ಲಿ ನೀವು ಮಾತಾಡ್ತೀರಾ. ಆ ಮುಖನು ಇಷ್ಟಪ್ಪ ಮಾಡ್ಕೊಂಡ್ ಕೇಳ್ತಿರ್ತೀರಾ. ಹಂಗ್ ಮಾಡ್ಬೇಡಿ. ಎಲ್ಲಾರ್ಗೂ ಅಷ್ಟೇ ಒಂದು ಫ್ಯಾಮಿಲಿ ಇರುತ್ತೆ ಅಲ್ವಾ, ಅಥವಾ ಅವ್ರದೇ ಆದಂತ ಒಂದ್ ಕೆಲ್ಸಗಳಿರುತ್ತೆ ಅಲ್ವಾ, ಯಾರು ಕೂಡ ಸುಮ್ನೆ ಇರೋದಿಲ್ಲ ಅಲ್ವಾ. ಅವ್ರುನು ನೀವ್ ಅರ್ಥ ಮಾಡ್ಕೊಳ್ಬೇಕು. ಬಿಡು ಇವತ್ ಬಂದಿಲ್ವಾ, ಸರಿ ಓಕೆ ಆಯ್ತು, ನಾಳೆ ಬರ್ತಾರೇನೋ ಪರವಾಗಿಲ್ಲ, ತೊಂದ್ರೆ ಇಲ್ಲ, ಬರ್ಲಿ ತೊಂದ್ರೆ ಇಲ್ಲ, ಯಾವಾಗ ಬರ್ತಾರೋ ಬರ್ಲಿ ಅಂತ. ಹೇಗೆ ಅಂದ್ರೆ ನೀವು ಅಗ್ರಿಮೆಂಟ್ ಹಾಕಿ ಬಲವಂತ ಮಾಡಿ ಕರಿಯೋ ತರ ಕರಿತೀರಾ. ಹಂಗ್ ಮಾಡ್ಬೇಡಿ ದಯವಿಟ್ಟು, ಯಾರು ಹಂಗ್ ಮಾಡ್ಬೇಡಿ. ಬೇಜಾರಾಗತ್ತೆ ಅಲ್ವಾ. ಅವ್ರು ಖುಷಿಯಿಂದ ನಿಮ್ ಲೈವ್ ಮತ್ತೆ ಈ ಕಮೆಂಟ್ ಮಾಡ್ಬೇಡಿ, ಆ ಕಮೆಂಟ್ ಮಾಡ್ಬೇಡಿ. ಅವ್ರು ಏನೋ ಒಂದ್ ಅಟ್ಲೀಸ್ಟ್ ಸಪೋರ್ಟ್ ಮಾಡಕ್ ಬರ್ತಾರೆ ಅಲ್ವಾ. ಈ ಕಮೆಂಟ್ ಮಾಡ್ಬೇಡಿ, ಫಾಸ್ಟ್ ಆಗಿ ಮೆಸೇಜ್ ಮಾಡ್ಬೇಡಿ, ಆ ಇಮೋಜ್ ಹಾಕ್ಬೇಡಿ, ಫಾಸ್ಟ್ ಮೆಸೇಜ್ ಹಾಕಿ ನನ್ಗೆ, ಒಂದೇ ತರ ಮೆಸೇಜ್ ಹಾಕ್ಬೇಡಿ. ಯೂಟ್ಯೂಬರ್ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ, ಹೀಗೆ ಹೇಳ್ಬಾರ್ದು ಅಂದ್ರೆ ಬೇರೆ ಅರ್ಥದಲ್ಲಿ ಹೇಳ್ತೀನ ನಾನು.
ಯೂಟ್ಯೂಬ್ ಅಲ್ಲೂ ನಮ್ಗೆ ಮೇಲ್ ಕಳಿಸ್ತಿಲ್ಲ, ಹೋಗಿ ನೀವು ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಅನ್ನೋದನ್ನ. ನಾನು ಇದೊಂದು ಪಾಯಿಂಟ್ ನ ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ಯಾಕೆಂದ್ರೆ ನಾವು ಕನ್ನಡದವ್ರು, ನಮ್ಮ ಕನ್ನಡದವ್ರು ಹೇಗೆ ಅಂತಂದ್ರೆ, ನಾವು ಬೆಳಿತಿದೀವಿ ಅಂತಂದ್ರೆ ಇನ್ನೊಬ್ರನ್ನು ಬೆಳೆಸ್ಬೇಕು ಅನ್ನೋದಿರುತ್ತೆ. ಅದನ್ನ ನೀವ್ ಅರ್ಥ ಮಾಡ್ಕೊಂಡು ರೆಸ್ಪೆಕ್ಟ್ ಕೊಡ್ಬೇಕು, ರೆಸ್ಪೆಕ್ಟ್ ಕೊಟ್ಟಿ ಮಾತಾಡ್ಬೇಕು. ಅದ್ ಬಿಟ್ಬಿಟ್ಟಿ ಚೀತು, ನನಗೂ ಮಾತಾಡಿರೋರೆಲ್ಲ ಇನ್ನ ಅಲ್ಲೇ ಇದ್ದಾರೆ, ಹಂಗೆ ತಿರುಗ್ ನೋಡ್ಬೇಕು, ಅಲ್ಲಿದ್ದಾರೆ ಇನ್ನೂನು. ಬೇಡ, ಅದಕ್ಕೆ ಹೇಳ್ತಿರೋದು, ಇರಷ್ಟು ದಿನ ಹೇಗಿರ್ಬೇಕು ಅಂತ ಅಂದ್ರೆ, ನಮ್ಮ ಒಂದು ಖುಷಿ, ನಮ್ಮ ಒಂದು ಮೌನನೇ ಎಷ್ಟು ನಾವು ಪ್ರೈವೇಟ್ ಆಗಿ ಎಷ್ಟು ಒಂದು ಏನು ಸೇಫ್ ಆಗಿರ್ತೀವಿ, ನಾಳೆ ದಿನ ಅದೇ ನಮ್ಗೆ ರಿಸಲ್ಟ್ ಕೊಡೋದು. ನಿಜ ಹೇಳ್ತೀನಿ, ಅದೇ ನಮ್ಗೆ ರಿಸಲ್ಟ್ ಕೊಡೋದು. ಈಗ ತಿಂದಿದ್ದನು ಕೆಮ್ಮಿದನು ನನಗ್ ನೀರ್ ಕೊಡ್ದೆ ಮಾಡ್ದೆ ಅನ್ನೋದನ್ನ ಎಲ್ಲ ಲೈವಲ್ಲಿ ಒದರ್ತಾನೆ ಅಂತೀರ. ನಾನು ಇನ್ನೂ ಒಂದು ಹೇಳ್ತೀನಿ, ಲೈವ್ ಅಲ್ಲಿ ದಯವಿಟ್ಟು ಅಷ್ಟೇನೆ ನಿಮ್ಮ ಪರ್ಸನಲ್ ವಿಷಯನ ಮಾತಾಡ್ಬೇಡಿ. ಏನಕ್ಕೆ ನಿಮ್ಮ ಒಂದು ಪರ್ಸನಲ್ ವಿಷಯ ಮಾತಾಡ್ತೀರಾ, ಅಥವಾ ಬೇರೆಯವ್ರ ಪರ್ಸನಲ್ ವಿಷಯ ಮಾತಾಡ್ತೀರಾ, ಅಥವಾ ಬೇರೆಯವ್ರ ಬಗ್ಗೆ ಮಾತಾಡ್ತೀರಾ, ಏನ್ ರೈಟ್ಸ್ ಇದೆ ಅಂತ ಮಾತಾಡ್ತೀರಾ? ಮಾತಾಡ್ಬೇಡಿ, ನೀವು ಮಾತಾಡ್ಲೇಬೇಡಿ. ಯಾಕೆಂದ್ರೆ ನೀವು ಇಲ್ಲಿ ನಿಮ್ ಚಾನಲ್ನ ನೀವು ಬೆಳ್ಸಕ್ ಬಂದಿದ್ದೀರಾ. ನೀವು ಬೇರೆಯವ್ರ ಬಗ್ಗೆ ಮಾತಾಡಿದ್ರೆ ಅವ್ರು ಗ್ರೋ ಆಗ್ತಾರೆ, ನಿಮ್ಗೆ ಲಾಸ್ ಅಲ್ವಾ? ನೀವು ಫಸ್ಟ್ ಬೆಳಿಬೇಕು ಅನ್ನೋದನ್ನ ನೋಡಿ. ಅರ್ಥ ಆಯ್ತಾ? ನಾನ್ ಬೆಳ್ತಿದ್ದೀನಿ, ನನ್ ಬಗ್ಗೆ ಮಾತಾಡಿದ್ರಲ್ಲ, ಅದಕ್ಕೆ ಇವತ್ತು ಈ ಗೂಗಲ್ ಆಡ್ಸನ್ಸ್ ನಾನ್ ತಗೊಂಡಿದ್ದು. ಅಮ್ಮ ಅಕ್ಕ ಡ್ಯಾಶ್ 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 ಮಾತುಗಳು ತುಂಬಾ ಚೆನ್ನಾಗಿ ನಮಗೂ ಬರುತ್ತೆ ಮಾತಾಡಕ್ಕೆ, ಕಲ್ಸಿದ್ದಾರೆ ಮಾತಾಡಕ್ಕೆ, ಚೆನ್ನಾಗ್ ಗೊತ್ತು. ಅವ್ರು ಹೇಗ್ ಮಾತಾಡ್ತಾರೆ, ನೀನು ಹಾಗೆ ಮಾತಾಡು ಅಂತ ಹೇಳ್ಬಿಟ್ಟು ಬರ್ತಾರೆ. ಅದೇ ತರ ಅವ್ರಿಗೆ ಏನಂದ್ರು, ನಾಯಿ ಬೊಗಳ್ತಿದ್ರೆ ದೇವಲೋಕ ಹಾಳಾಗತ್ತಾ ಅಂತಾನು ಅಂತಾರೆ. ಅದನ್ನೇ ನಾನು ಹೇಳ್ತಿರೋದು, ಸ್ವಲ್ಪ ಎಲ್ಲದಕ್ಕೂ ಟೈಮ್ ಬರುತ್ತೆ, ಕಾಯ್ಬೇಕು ಅಷ್ಟೇನೆ, ಬೇರೆ ಇನ್ನೇನ್ ವ್ಯತ್ಯಾಸ ಇಲ್ಲ. ಅದನ್ನೇ ನಾನು ಹೇಳ್ತಿರೋದು. ನಿಮ್ಮ ಒಂದು ಲೈವ್ ಮಾಡಕ್ ಬಂದಿದ್ದೀರಾ, ಲೈವ್ ಮಾಡಿ, ಲೈವ್ ಇಂದ ಆಡಿಯನ್ಸ್ಗೆ ರೀಚ್ ಆಗ್ಬೇಕು, ಅಷ್ಟೇನೆ ನಾನು ಹೇಳ್ತಿರೋದು. ಅರ್ಥ ಆಯ್ತಾ? ಅದೊಂದಕ್ಕೆ ನೀವು ನಿಮ್ಮ ಚಾನಲ್ ಬಗ್ಗೆ ನೀವು ಟಾರ್ಗೆಟ್ ಮಾಡಿ, ನಾನು ಅದನ್ನ ಹೇಳ್ತಿರೋದು. ನೀವು ಅವಳು ಹಂಗ್ ಮಾಡಿದ್ಲಂತೆ, ಇವಳು ಹಿಂಗ್ ಮಾಡಿದ್ಲಂತೆ, ಇವಳು ಅವಳಿಗೆ ಬೈದ್ಲಂತೆ, ಅವನ್ ಇವನಿಗೆ ಅಂದಂತೆ, ಅವ್ನ್ ನನಗ್ ಹಿಂಗಂದಂತೆ, ನಿಮ್ ಎಲ್ಲಾ ಕತೆ ಪುರಾಣನು ಇನ್ನ ಒಂದು ಯೂಟ್ಯೂಬ್ ಬಂದ್ಬಿಟ್ಟು ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಹೇಗಿರ್ಬೇಕು ಹಾಗಿರಿ, ಅಷ್ಟೇ ನಾನು ಹೇಳ್ತಿರೋದು. ಅತಿಯಾದ ಅಟ್ಯಾಚ್ಮೆಂಟ್, ಒಂದು ಪಾರ್ಸಲ್ ಬಂದಿತ್ತು, ಅದನ್ನ ನಾನು ಕಲೆಕ್ಟ್ ಮಾಡ್ತಿದ್ದೆ. ಅತಿಯಾಗಿ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳೋದು, ಅತಿಯಾಗಿ ಇದ್ ಮಾಡ್ಕೊಳ್ಳೋದು ಬಿಟ್ಬಿಡಿ. ಅದೆಲ್ಲ ನನಗೆ ತುಂಬಾನೇ ಅನುಭವ ಆಗಿದೆ. ನಾನು ಕೂಡ ತುಂಬಾ ಜನರಿಂದ ಪಾಠ ಕಲ್ತಿದ್ದೀನಿ. ಅದಕ್ಕೆ ಹೇಳ್ತಿರೋದು, ಸೋಷಿಯಲ್ ಮೀಡಿಯಾ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಹೇಗಿರ್ಬೇಕು, ನಾವು ಹಾಗೆ ಇರ್ಬೇಕು. ಜೊತೆಗಿರೋ ಪರಿಚಯ ಆಗಿರೋನೆ ನಾವು ನಂಬಕ್ಕೆ ನಾವು ಹಿಂದೆ ಮುಂದೆ ನೋಡ್ತೀವಿ. ಇನ್ ನಮ್ಗೆ ಅವ್ರ ಏನು ಎತ್ತ ಅವ್ರ ಮುಖ ನೋಡಿರಲ್ಲ, ಅವ್ರ ಬ್ಯಾಕ್ ಗ್ರೌಂಡ್ ಕೂಡ ಗೊತ್ತಿರಲ್ಲ. ಏನಕ್ಕಂತವ್ರನ್ನ ನಂಬ್ತೀರ? ನಾನು ಅಷ್ಟೇ ಹೇಳೋದು, ನಂಬಿಟ್ಟು ಇಡೀ ಮನೆದನ್ನ ನಾನು ಹಿಂಗ್ ತಿಂದೆ, ಹಂಗ್ ಅಡ್ಗೆ ಮಾಡಿದೆ, ನಮ್ ಮನೇಲಿ ಹಿಂಗಿದೆ ಹಂಗಿದೆ, ದಯವಿಟ್ಟು ಈಗ ಮಾಡ್ಬೇಡಿ. ಇಂಥ ಕೆಲ್ಸ ಮಾಡಕ್ಕೆ ಹೋಗ್ಬೇಡಿ. ಇಂಥ ಕೆಲ್ಸ ಮಾಡ್ತು ಅಂತ ಅಂದ್ರೆ, ನಾಳೆ ದಿನ ನಿಮ್ಗೆ ಏನಾದ್ರು ಜಗಳ ಆಯ್ತು ಅಂತ ಅಂದ್ರೆ, ಇದೇ ಅವರ ವೀಕ್ನೆಸ್. ದಯವಿಟ್ಟು ಹೇಳ್ತಿದೀನಿ, ನಿಮ್ಮ ಪರ್ಸನಲ್ ವಿಷಯ ಎಲ್ಲೂ ಶೇರ್ ಮಾಡ್ಬೇಡಿ, ಅಷ್ಟೇನೆ ನಾನು ಹೇಳ್ತಾ ಇರೋದು. ನಂಬಕ್ಕೆ ಹೋಗ್ಬೇಡಿ, ಅವ್ರಿಂದ ನಮ್ಗೇನು ಆಗ್ಬೇಕಾಗಿಲ್ಲ. ಅವರೇ ನಮ್ಗೆ ಅನ್ನನೂ ಕೊಡಲ್ಲ, ಅರ್ಥ ಆಯ್ತಾ? ನಮ್ಗ ಅವ್ರೇನು ಅನ್ನನೂ ಕೊಡಲ್ಲ, ನೀರು ಕೊಡಲ್ಲ. ಜೊತೆಗಿದ್ದಿ ನಾವು ಎಲ್ಲ ಮಾಡಿರ್ತೀವಲ್ವಾ, ನಾವೇನು ಮಾಡೇ ಇಲ್ಲ ಅಂತ ಹೇಳ್ಕೊಂಡು ಓಡಾಡಂತ ತಿರ್ಬೋಕಿ ಬೇವರ್ಸಿಗಳು. ಚೆನ್ನಾಗಿ ಕೆಟ್ಟ ಮಾತಾಡಕ್ ಬರುತ್ತೆ. ಅದಕ್ಕೆ ಇವತ್ ಸಾಧನೆ ಮಾಡಿರೋದಕ್ಕೆ ನಾನು ಗೂಗಲ್ ಆಡ್ಸನ್ಸ್ ತಗೊಂಡಿರೋದು, ನೆನ್ಪಲ್ಲಿರ್ಲಿ. ಅದ್ರ ಬಗ್ಗೆ ಬಿಟ್ಟಾಕಿ ಆಗಿದ್ದಾಯ್ತು. ಸೊ ಅಷ್ಟೇ ಹೇಳ್ತಿರೋದು, ನಂಬಿ ನಿಮ್ಮ ಪರ್ಸನಲ್ ನಂಬರ್ಸ್ ಗಳನ್ನ ಕೊಡೋದನ್ನ ಫಸ್ಟ್ ದಯವಿಟ್ಟು ನಿಲ್ಸಿ, ಆಯ್ತಾ? ಇಲ್ಲೇನೋ ಇರ್ತೀರಾ, ಬೇರೆಯವ್ರ ಲೈವ್ ಹೋಗ್ಬಿಟ್ಟಿ, ಅವಳು ಹಂಗೆ ಕಣೆ, ಹಿಂಗೆ ಕಣೆ, ಅಳ್ತಾವ್ ಕಣೆ, ಅವಳು ಹಂಗ್ ಮಾತಾಡ್ತಾವ್ ಕಣೆ, ಅವ್ನ ಜೊತೆ ಮಾತಾಡ್ತಾವ್ ಕಣೆ, ಊರು ಉಸಾಬ್ರಿ ಮಾತಾಡಿ ಅಂತ ಅಂದ್ರೆ 4 ಗೋಡೆಗೂ ಕಿವಿ ಇರುತ್ತೆ. ಆ 4 ಗೋಡೆಗೂ ಕಿವಿ ಇಲ್ಲ ಅಂತ ಅಂದ್ರು, ಗೋಡೆ ಹಿಂದೆ ನಿಂತಿರ್ತಾರ ನೋಡಿ, ಅವ್ರಿಗೆ ಚೆನ್ನಾಗ್ ಕಿವಿ ಇರುತ್ತೆ. ಅದನ್ನೇ ಹೇಳ್ತಿರೋದು, ದಯವಿಟ್ಟು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟಲ್ಲಿ ಇರ್ಬೇಕು ಅಷ್ಟಲ್ಲೇ ಇರ್ಬೇಕು. ಲೈವ್ ಮಾಡಿ ಆರಾಮ್ಸೆ. ಬ್ಯಾಡ್ ಕಮೆಂಟ್ ಬಂತ, ನಿಮಗ್ ಫೇಸ್ ಮಾಡೋಷ್ಟು ಇತ್ತು ಅಂತ ಅಂದ್ರೆ ಮೆಸೇಜ್ ಸ್ಕಿಪ್ ಮಾಡಿ,
ಅದು ಬಿಟ್ಬಿಟ್ಟು ನನಗೆ ಆಗೋದಿಲ್ಲ, ನಾನು ಬಿಟ್ಬಿಟ್ಟಿನಿ. ನಾನು ಹಂಗೆ ಮಾಡ್ತಿದ್ದೆ. ಅದೇ ನನ್ನ ವೀಕ್ನೆಸ್ ತಗೊಂಡಿತ್ತು ಅವ್ರು. ಗೊತ್ತಾ ನಿಮ್ಗೆ? ನನ್ ಹಳೆ ಲೈವ್ಗಳಿದೆ, ಹೋಗ್ ನೋಡಿ. ಸೊ ನನ್ಗೆ ಅದೆಲ್ಲ ನೋಡುವಾಗ ಇವಾಗ ನಗು ಬರುತ್ತೆ ಅಷ್ಟೇ. ಅಂದ್ರೆ ಅವರು ನಮ್ನ ಡಾಮಿನೇಟ್ ಮಾಡೋದ್ ಏನಕ್ಕೆ ಅಂತ ಅಂದ್ರೆ ನಮ್ಮ ವೀಕ್ನೆಸ್. ನಾವೇನು ಅವ್ರಿಗೆ ಹಿಂಗಂದ್ರೆ ಅಳ್ತಾರೆ ಅಲ್ವಾ, ನೆಕ್ಸ್ಟ್ ಟೈಮ್ ಹೀಗೆ ಮಾಡುವ, ಮಾಡೋಣ ಅವ್ರಿಗೆ ನೆಕ್ಸ್ಟ್ ಟೈಮ್ ಹೀಗೆ ಮಾಡೋಣ ಅಲ್ವಾ. ಯಾಕೆಂದ್ರೆ ಅವ್ರು ಇದ್ರಿಂದನಾದ್ರೂ ಬಿಡ್ತಾರೆ ಅಲ್ವಾ, ಲೈವ್ ಬಿಡ್ತಾರೆ ಅಲ್ವಾ, ಯೂಟ್ಯೂಬ್ ಬಿಡ್ತಾರೆ ಅಲ್ವಾ. ಇದೇ ಅವ್ರದ್ದು ಟಾರ್ಗೆಟ್ ಇರೋದು. ಅವ್ರು ಎಲ್ಲಾ ಅಂದ್ರು ನನ್ ಬಗ್ಗೆ, ಎಲ್ಲಾ ಅಂದ್ರೆ ಎಲ್ಲಾನು ಅಂದ್ರು. ನಾನ್ ಬಿಡ್ಲಿಲ್ಲ. ಯಾಕೆ? ಅವ್ರು ನನ್ಗೆ ಸ್ಟ್ಯಾಂಡ್ ತಂದ್ಕೊಟ್ರ, ಅಥವಾ ಇಂಟರ್ನೆಟ್ ತಂದ್ಕೊಟ್ರ, ಅಥವಾ ನನ್ಗೆ ಮೊಬೈಲ್ ಕೊಡ್ಸಿದಾರ, ಅಥವಾ ಮೈಕ್ ಕೊಡ್ಸಿದಾರ? ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಲ್ವಾ ಕೊಡ್ಸಿದ್ದು, ಅಥವಾ ನನ್ ಗಂಡ ಅಲ್ವಾ ಕೊಡ್ಸಿದ್ದು. ಗಂಡನೇ ನೀನು ಯೂಟ್ಯೂಬ್ ನಾನ್ ಮಾಡ್ತೀನಿ ಅಂತ ಅನ್ವಾಗ ಬೇಡ ಅಂತ ಅಂದಿಲ್ಲ. ಇನ್ ಯಾವ್ದ ನಾಯಿ ಬೌ 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 ಅಂತಿದ್ರೆ ಏನ್ ಮಜಾ ಇರುತ್ತೆ ಅಲ್ಲ. ಅದಕ್ಕೆ ಮಜಾ ಕೊಡ್ಬೇಕು ನಾವೂನು. ಮಜಾ ಕೊಡ್ಬೇಕು ಅಂತ ಅಂದ್ರೆ ಸಾಧನೆ ಮಾಡ್ಬೇಕು. ಅಷ್ಟೇನೆ ನಾನು ಹೇಳ್ತಿರೋದು. ಅವನ್ ಯಾವನೋ ಅಂದ, ಇವನ್ ಯಾವನೋ ಅಂದ, ಅದೇ ನೀವ್ ಒಂದೇ ಮಾತು ಹೇಳಿ, ಹೌದಪ್ಪ ನಾನು ಅಂತವನೇನೆ. ಈಗ ಅಂತಾರೆ ನನ್ಗೆ, ಯಾರೋ ಒಬ್ರು ಅಂತ ನನ್ನ ಹತ್ರ ಅಷ್ಟು ಬ್ಯಾಡ್ ಕಮೆಂಟ್ ಇದೆ, ಸ್ಕ್ರೀನ್ಶಾಟ್ ಪ್ರತಿ ಒಂದು ಇದೆ. ನಾನ್ ಅನ್ಕೊಂಡೆ ಬಿಡು, ನನ್ನ ಹಸ್ಬೆಂಡ್ ಇದೆಲ್ಲ ಏನ್ ತೋರ್ಸೋದಂತ. ನನ್ನ ಹಸ್ಬೆಂಡ್ ಕೆಲ್ಸದಲ್ಲಿ ಇದ್ರುನು ನನಗೆ ಕಾಲ್ ನಾ ಲೈವ್ ಎಲ್ಲ ಮುಗ್ದ್ಮೇಲೆ, ಯಾಕೆ ಬೇಜಾರಾಗಿದ್ಯಾ ಹಂಗೆ ಹಿಂಗೆ ಅಂತ ಕೇಳ, ಏನಿಲ್ಲ, ಬ್ಯಾಡ್ ಕಮೆಂಟ್ ಬಂತಲ್ಲ ಅದಕ್ಕೆ. ಪ್ರತಿ ಒಂದನು ನನ್ಗೆ ನೋಟಿಸ್ ಮಾಡಿದ್ರು. ಅದು ಫ್ಯಾಮಿಲಿ ಮೆಂಬರ್ಸ್ಗೆ ಇರೋ ಸಪೋರ್ಟಿವ್ ಅಂತ ಅಂದ್ರೆ. ಅರ್ಥ ಆಯ್ತಾ? ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟಿವ್ ಆಗಿರಿ. ನಿಮ್ ವೈಫ್ ಆಗಿರ್ಬೋದು, ಅಥವಾ ನಿಮ್ ಹಸ್ಬೆಂಡ್ ಆಗಿರ್ಬೋದು, ಏನೋ ಒಂದು ಮಾಡೋಣ ಒಂದು ಅಂತ ಅನ್ಬಿಟ್ಟು ಮಾಡ್ತಾರೆ. ಅದಕ್ಕೆ ನೀವು ಸಪೋರ್ಟ್ ಆಗಿ ಇರಿ. ನಾನು ಅಷ್ಟೇ ಕೇಳ್ತಿರೋದು. ಫ್ಯಾಮಿಲಿ ಮೆಂಬರ್ಸ್ ಮೇನ್ ಆಗಿ ನೀವು ಸಪೋರ್ಟ್ ಆಗಿರಿ ಅವ್ರಿಗೆ ಬೇರೆ ಇನ್ನೇನು ಬೇಕಾಗಿರಲ್ಲ. ನಿಮ್ ಗಂಡನ್ಗೆ ಆಗಿರ್ಬೋದು, ಇವಾಗ ಹೆಂಡತಿ ಇವಾಗ ಹುಡುಗಿದಿರೆ ಜಾಸ್ತಿ ಯೂಟ್ಯೂಬ್ ಮಾಡ್ತಾ ಇರೋದು. ಹುಡುಗರು ಒಂದು 100%ಗೆ ಒಂದು 50%, ಆಲ್ಮೋಸ್ಟ್ ಹುಡ್ಗಿರೇ ಹೇಳ್ಬೇಕು ಅಂತ ಅಂದ್ರೆ ಜಾಸ್ತಿ ಯೂಟ್ಯೂಬ್ ಮಾಡ್ತಾ ಇರೋದು. ಆಲ್ಮೋಸ್ಟ್ ಒಂದು 70% ಅಂತಾನೆ ಇಟ್ಕೊಳ್ಳಿ. ಹುಡ್ಗಿರೇ ನೋಡೋದ್ರಲ್ಲಿ, ವಿಡಿಯೋಸ್ ನೋಡೋದ್ರಲ್ಲಿ ಜಾಸ್ತಿ ಎಕ್ಸ್ಪರ್ಟ್ ಹುಡುಗರ್ಗಳೇ ವಿಡಿಯೋಸ್ ನೋಡೋದು. ಹುಡ್ಗಿರ್ ವಿಡಿಯೋಸ್ ನ ಹುಡುಗರು ನೋಡ್ತಾರೆ, ಹುಡುಗರ್ ವಿಡಿಯೋಸ್ ನ ಹುಡ್ಗಿರ್ ನೋಡ್ತಾರೆ. ಇದು ಲಾಜಿಕ್ ಅಷ್ಟೇನೆ, ಬೇರೆ ಇನ್ನೊಂದೇನು ಡಿಫ್ರೆನ್ಸ್ ಇಲ್ಲ. ಅವ್ರಂದ್ರು ಇವ್ರಂದ್ರು ಅಂತ ಅನ್ನೋದನ್ನ ಬಿಟ್ಟು ತಲೆ ಕೆಡ್ಸ್ಕೊಂಡು ಆರಾಮ್ಸೆ ನಿಮ್ದು ಏನಿದೆ ಅದನ್ನ ಟಾರ್ಗೆಟ್ ನ ನೀವು ಮುಗಿಸ್ಕೊಳ್ಳಿ. ನಾಳೆ ದಿನ ಅವ್ರಿಗೆ ವಿತ್ ಗೂಗಲ್ ಆಡ್ಸೆನ್ಸ್ ಜೊತೆ ಅವ್ರಿಗೆ ಉತ್ತರ ಕೊಡಿ ಅಷ್ಟೇನೆ. ಅದಾದ್ಮೇಲೆ ಅರ್ನಿಂಗ್ಸು, ಆ ಖುಷಿ ಎಲ್ಲ ಸಿಗತ್ ನಿಮ್ಗೇನೆ, ಅವ್ರಿಗ್ ಸಿಗಲ್ಲ. ಅವ್ರಿಗೇನು ಸಿಗಲ್ಲ. ಅವ್ರಿಗೊಂದು ಬಾಲ ಸುಟ್ಟು ಬೆಕ್ಕ ತರ ಓಡಾಡ್ತಿರ್ತಾರೆ. ಇಷ್ಟೇ ಅವ್ರದ್ದು ಜೀವನ, ಬೇರೆ ಇನ್ನೇನಿಲ್ಲ. ಸೊ ಏನಪ್ಪಾ ಇವಳು ಇಷ್ಟು ಕುಯ್ತಾಳೆ ಅಂತ ಅನ್ಕೊಳ್ಬೇಡಿ. ನನ್ನ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆನೆ ಇದನ್ನ ಹೇಳಿದ್ದು. ವಯಸ್ಸಲ್ಲಿ ನಿಮ್ಮೆಲ್ಲರಿಗಿಂತ ನಾನ್ ಚಿಕ್ಕವಳು ಅಂದ್ರುನು ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿಯಿಂದ ನಿಮ್ಮ ಬ್ಲಾಗ್ಸ್ ಅಷ್ಟು ಚೆನ್ನಾಗ್ ಮಾಡಲ್ಬೋದು, ನನ್ ವಾಯ್ಸ್ ಚೆನ್ನಾಗಿಲ್ವೇನೋ, ಆದ್ರೆ ನನ್ ಮುಖನೂ ಚೆನ್ನಾಗಿಲ್ವೇನೋ, ಅಷ್ಟೇನೆ. ಏನೋ ಒಂದು ಮಾಡ್ಬೇಕು. ನ್ಯಾಚುರಲ್ ಆಗಿ ಹೇಗಿದ್ದೀನಿ ಹಾಗೆ ನಾನು ತೋರಿಸ್ತೀನಿ. ನಾನು ಇರೋದೇ ಹೀಗೆ, ನಾನು ಓಪನ್ ಆಗಿ ಹೇಳ್ತೀನಿ. ನಾನು ಇರೋದೇ ಹೀಗೆ, ನಾನು ವಿಡಿಯೋಸ್ ಮಾಡ್ಬೇಕು ಅಂತಾನು ಇರೋದೇ ಹೀಗೆ. ನನ್ಗೆ ಜನಕ್ಕೆ, ನನ್ನ ಇಷ್ಟಪಡೋ ಜನಕ್ಕೆ ನಾನ್ ಹೇಗಿದ್ದೀನಿ ಹಾಗೆ ತೋರಿಸ್ಬೇಕು. ಇಲ್ಲಿಗೆಲ್ಲ ಹಾಕೊಂಡಿ, ಇಲ್ಲಿಗೆಲ್ಲ ಹಚ್ಕೊಂಡಿ, ಇಲ್ಲೆಲ್ಲ ಸ್ವಲ್ಪ ಬ್ಲಶ್ ಹಾಕೊಂಡಿ, ಐಲ್ಯಾಶ್ ಹಾಕೊಂಡಿ, ಚೆನ್ನಾಗ್ ಒಳ್ಳೆ ಡ್ರೆಸ್ ರೆಡಿ ಮಾಡಿ, ಇಲ್ಲ ಹೇಗಿದೀವ ಹಾಗೆ ತೋರ್ಸಿ ನೋಡೋಣ. ನಾಳೆ ದಿನ ನಿಮ್ಗೆ ಎದುರುಗಡೆ ಸಿಗ್ತದ, ಇವಳ ನಾನ್ ವಿಡಿಯೋದಲ್ಲಿ ನೋಡಿದ್ದವಳ ಇವಳು ಅಂತ ಅನ್ನಿಸ್ಕೋಬೇಡಿ. ನನಗ್ ತುಂಬಾ ಜನ ಅದಾಗಿದೆ. ತುಂಬಾ ಜನ ನೋಡಿ ಊರೇನಾ ನನ್ ವಿಡಿಯೋದಲ್ಲಿ ನೋಡಿದ್ದು, ಈ ತರ ಫೀಲ್ ಕೊಟ್ಟಿದೆ ನನ್ಗೆ. ನ್ಯಾಚುರಲ್ ಆಗಿ ಏನಿದೆ ಮಾಡಿ. ಇವಾಗ ನೆಕ್ಸ್ಟ್ ನಿಮ್ಮ ಓನ್ ಕಂಟೆಂಟ್, ನಿಮ್ಮ ಏನ್ ಓನ್ ವಿಡಿಯೋ ಇದೆ ಅದನ್ನ ಮಾತ್ರ ದಯವಿಟ್ಟು ಹಾಕಿ. ಅವ್ರು ಯಾರೋ ಹಾಕಿರ್ತಾರೆ ಶಾರ್ಟ್ಸು, ಅದನ್ನ ಕಾಪಿ ಮಾಡ್ಬಿಟ್ಟು ನೀವ್ ಹಾಕ್ತೀರಾ, ಚಾನಲ್ ಹೋಗೋದು ಯಾರಿಗೆ? ಅವಾಗ ನಿಮ್ದೇ ಚಾನಲ್ ಡಿಲೀಟ್ ಆಗೋದು. ಓನ್ ಕಂಟೆಂಟ್ ವಿಡಿಯೋಸ್ ನ ಮಾತ್ರ ಹಾಕಿ. ಓನ್ ಕಂಟೆಂಟ್ ವಿಡಿಯೋಸ್ ಮಾತ್ರ ಅಲೋ ಇದೆ ಯೂಟ್ಯೂಬ್ ಅಲ್ಲಿ. ನೀವು ಬೇರೆಯಿಂದ ತೆಗ್ದ್ಬಿಟ್ಟು ಹಾಕೋದು, ಹಾಕಿದ್ರ ಓಕೆ, ಹಾಕಿದ್ರೆ ನಾಳೆ ದಿನ ನಿಮ್ಗೆ ಮಾನಿಟೈಸ್ ಮಾಡ್ತಾರಲ್ಲ ಚಾನಲ್, ಅವಾಗ ಪ್ರಾಬ್ಲಮ್ ಬೀಳುತ್ತೆ. ಸೊ ಅದಕ್ಕೇನೆ ಆದಷ್ಟು ನಿಮ್ಮ ಏನ್ ಓನ್ ವಿಡಿಯೋಸ್ ಇದೆ ಅದನ್ನ ಹಾಕಿ.
ಎಲ್ಲೋ ನೀವು ಇನ್ಸ್ಟಾದಿಂದನೋ ಏನೋ ತಗೊಳ್ತು ಅಂತ ಅಂದ್ರೆ ಎಡಿಟ್ ಮಾಡಿ ಅದನ್ನ ಒಂದು ಪ್ರೈವೇಟ್ಗೆ ಹಾಕಿ ಎಡಿಟ್ ಮಾಡ್ಬಿಟ್ಟು ನೆಕ್ಸ್ಟ್ ಯೂಟ್ಯೂಬ್ಗೆ ನೀವು ಅಪ್ಲೋಡ್ ಕೊಡ್ತಿರಲ್ಲ ಪಬ್ಲಿಕ್ ಅಲ್ಲಿ ಇಡ್ಬೇಡಿ ಪ್ರೈವೇಟ್ ಅಲ್ಲಿ ಇಡಿ. ಪ್ರೈವೇಟ್ ಅಲ್ಲಿ ಇಟ್ಟಾದ್ಮೇಲೆ ನಿಮ್ಗೆ ಏನಾದ್ರು ಅಲ್ಲಿ ಕಾಪಿರೈಟ್ ಅಂತ ರಿಸ್ಟ್ರಿಕ್ಷನ್ ಅಲ್ಲಿ ತೋರಿಸುತ್ತೆ. ಕಾಪಿರೈಟ್ ಅಂತ ಏನಾದ್ರು ತೋರಿಸ್ತು ಅಂತ ಅಂದ್ರೆ ಇಮ್ಮಿಡಿಯೇಟ್ ಆಗಿ ವಿಡಿಯೋನ ಡಿಲೀಟ್ ಮಾಡಿ. ಅಪ್ಲೋಡ್ ಮಾಡ್ಬೇಡಿ, ನಿಮ್ಗೆ ಕಾಪಿರೈಟ್ ಬರುತ್ತೆ. ನನ್ಗೆ ಏನ್ ಚಾನಲ್ ಇದ್ದಿಲ್ಲ ಅಂತ ಅಲ್ಲ, ನನ್ಗೆ ಚಾನಲ್ ಅಲ್ಲಿ ನಾನು ನನ್ನ ಹಸ್ಬೆಂಡ್ ಮತ್ತೆ ಪಾಪುದು ಒಂದು ಹಗ್ ಮಾಡಿರೋ ಒಂದು ಫೋಟೋ ಇತ್ತು, ಅದನ್ನ ನಾನು ತಮ್ನೇಲ್ ಫೋಟೋ ಆಗಿ ಹಾಕಿದ್ದೆ. ನನ್ಗೆ ಅದು ಕಾಪಿರೈಟ್ ಬಂದಿತ್ತು, ತೆಗಿಬೇಕು ಅಂತ ಅನ್ನೋದು. ನನ್ಗೆ ಕ್ಲೇಮ್ ಕೂಡ ಮಾಡ್ಕೊಂಡೆ ನಾನು. ಸೊ ಕಾಪಿರೈಟ್ ಬಂದ್ಮೇಲೆ ಕ್ಲೇಮ್ ಮಾಡ್ಕೊಳ್ಳಿ ಅದನ್ನ. ಜಸ್ಟ್ ಹಾಗೆ ಬಿಟ್ಬಿಟ್ಟು ಎಲ್ಲ ಹಾಗೆ ಹೋಗಿರ್ತೀರಾ. ಸೊ ಕ್ಲೇಮ್ ಮಾಡ್ಕೊಳ್ಳೋದು ಗೊತ್ತಾಗಿಲ್ಲ ಅಂತಂದ್ರೆ ಎಷ್ಟೊಂದ್ ಜನ ಟೆಕ್ ಚಾನಲ್ಸ್ ಗಳಿದ್ದಾರೆ, ಹೋಗಿ ಚೆಕ್ ಮಾಡಿ. ಸೊ ನಾನ್ ಜಾಸ್ತಿ ತಂತ್ರಲಜಿ ಅವ್ರನ್ನ ನೋಡ್ತಾ ಇದ್ದೆ. ಮತ್ತೆ ತಂತ್ರಲಜಿ ಬ್ರೋನು ಕೂಡ ನನ್ಗೆ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ಅವರು ಸ್ಟಾರ್ಟಿಂಗ್ ಅಲ್ಲಿ ನನ್ಗೆ ಆ ಹೇಗೆ ಏನು ಎತ್ತ ಅಂತ ಅವ್ರ ವಿಡಿಯೋಸ್ಗಳನ್ನು ನಾನು ತುಂಬಾ ನೋಡ್ತಿದ್ದೆ. ಮತ್ತೆ ಲಕ್ಕಿ ಲಿಕೇಶ್ ಬ್ರದರ್ ಇವ್ರ ಚಾನಲ್ಗಳನ್ನು ನೋಡ್ತಿದ್ದೆ. ನೆಕ್ಸ್ಟ್ ನನ್ಗೆ ಕೆ ಡಿ ವಿನು ವೈಟಿ ಅಂತ ಒಬ್ರು ಚಾನಲ್ ಇದೆ. ಇವರು ನನ್ಗೆ ತುಂಬಾ ಅಂದ್ರೆ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ಮೇ ಬಿ ಅವ್ರ ಹೆಸರು ಹೇಳಕ್ ಬೇಡ ಅಂತ ಅಂತಿದ್ರು. ಸಹಾಯ ಮಾಡಿದವ್ರನ್ನ ಯಾವತ್ತೂ ಮರಿಬಾರ್ದು ಅಂತ ಅಂತಾರೆ. ನನ್ಗೆ ಅವ್ರ ಕಡೆಯಿಂದ ತುಂಬಾ ಅಂದ್ರೆ ತುಂಬಾನೇ ಹೆಲ್ಪ್ ಆಗಿದೆ. ಅಷ್ಟು ಬೇಜಾರಲ್ಲಿ ಇದ್ದಾಗ ನಂದು ID ವೆರಿಫಿಕೇಶನ್ ಆಗದೆ ಇದ್ದಾಗ್ಲೂ ಕೂಡ ನನ್ಗೆ ಮೋಟಿವೇಟ್ ಮಾಡ್ಕೊಂಡು ನಮ್ಮ ಈ RK ಗೌಡ್ರು ಆಗಿರ್ಬೋದು, ನಮ್ಮ ನವೀನ್ ಅಣ್ಣ, ಮತ್ತೆ ಇನ್ನ ತುಂಬಾ ಜನ ಇದ್ದಾರೆ. ಅವತ್ತು ನಾನು ಸ್ಪೆಷಲ್ ಥ್ಯಾಂಕ್ಸ್ ಅಲ್ಲಿ ಹೆಸರುಗಳನ್ನ ಮೆನ್ಷನ್ ಮಾಡಿದೀನಿ. ತುಂಬಾ ಜನ ಅಂದ್ರೆ ತುಂಬಾ ಜನ ಇದ್ದಾರೆ. ಸೊ ಆ ಇನ್ನೇನ್ ಮಾತಾಡೋಂಥದ್ದು ಜಾಸ್ತಿ. ಸೊ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಾನು ಇವಾಗ ಸ್ಕ್ರೀನ್ ರೆಕಾರ್ಡ್ ಮಾಡ್ಬಿಟ್ಟು ತೋರಿಸ್ತೀನಿ ನಾನು.